ಸೊ ಭಾರತ ಕಥಕ್ಕೆ ನಾವು ಮುನ್ನುಡಿಯಾಗೋಣ. ಸೊ ನಾವೆಲ್ಲರೂ ಕೂಡ ಭಾರತ ಕಥವನ್ನು ಬೆಂಬಲಿಸೋಣ. ಜೋರಾದ ಒಂದು ಚಪ್ಪಾಳೆ ಮೂಲಕ ಬೇರು ಬೇರು ಕಲಾ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಧನ್ಯವಾದಗಳು ಸರ್. ಹಲೋ. ಭಾರತ ಕಥಾ ಇದು ನಿಮ್ಮೆಲ್ಲರ ಕತೆ, ನಮ್ಮ ಜೀವಮಾನದ ಕತೆ, ನಮ್ಮ ಹಿರಿಯರು ಕೊಟ್ಟಂತಹ ಕೊಡುಗೆಯ ಕತೆ. ಅವರ ನೋವು, ನಲಿವು, ಸುಖ, ದುಃಖ ಎಲ್ಲವೂ ಕೂಡ ಮನನ ಮಾಡಿಕೊಳ್ಳುತ್ತಾ ಇಂದಿನ ಪೀಳಿಗೆಗೆ ತಿಳಿಸುವಂತಹ ಕತೆ. ಇದು ನಮ್ಮ ಕತೆ, ನಿಮ್ಮೆಲ್ಲರ ಕತೆ. ತಡೆಯಕ್ಕೆ ಇದೊಂದು ರಚನೆಯನ್ನು ಶ್ರೀಯುತ ಜನಾರ್ದನ ಕೆಸರಗದ್ದೆಯವರು ಮಾಡಿದ್ದು ಈಗ ಕೇಳೋಣ. ಎಲ್ಲಿ ಭಾರತದ ಭಾಗ್ಯವಿದಾತರಿಗೊಮ್ಮೆ ಜೈ ಅಂಡ್ರಪ್ಪೋ ಜೈ. ಮೊದಲೊಮ್ಮೆ ಭಾರತದ ಜನತೆಗೆ ಕೈ ಮುಗಿದು ಅನ್ನ ಕೊಡುವವರನ್ನು ನೆನೆದು ಮಣ್ಣಿಂದ ಚಿನ್ನ ತೆಗೆದವರನ್ನು ನೆನೆದು ಒತ್ತವರ ಜನ್ಮ ಇತ್ತವರ ಬದುಕು ಕಲಿಸಿ ಕೊಟ್ಟವರನ್ನು ನೆನೆದು ಹೇಳುವೆವು ಈ ಕಥೆಯ, ನಾವು ಹಾಡುವೆವು ಈ ಕಥೆಯ. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ರಾಜ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ, ರಾಜ ಸತ್ಯ ಕೊನೆಗಾಣಿಸಿ ಪರಕೆಯರ ಹೊಡೆದೋಡಿಸಿ, ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ, ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ, ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ, ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ. ದೇಶ ಕಟ್ಟಿದ ಕಥೆಯ, ಈ ದೇಶ ಕಟ್ಟಿದ ಕಥೆಯ, ದೇಶ ಕಟ್ಟಿದ ಕಥೆಯ, ಈ ದೇಶ ಕಟ್ಟಿದ ಕಥೆಯ. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ಇಲ್ಲಿ ಭಾರತದ ಜನಸಾಮಾನ್ಯರಿಗೆಲ್ಲ ಒಂದ್ಸಲಿ ಸ್ವಲ್ಪ ಎಕೋ ಕಡಿಮೆ ಮಾಡಿ ಸರ್. ಭಾರತದ ಜನಸಾಮಾನ್ಯರಿಗೆಲ್ಲ ಒಂದ್ಸಲಿ ಉಗೆ ಅಂಡ್ರಪ್ಪ, ಉಗೆ. ಅರೆ ಸಂವಿಧಾನಕ್ಕೊಂದ್ಸಲಿ ಶರಣು ಅಂಡ್ರಪ್ಪ. ಶರಣು. ಬೋಲೋ ಭಾರತ್ ಜನತಾ ಕಿ ಜೈ. ಅಯ್ಯ ಕಥೆಗಾರ, ಹಾ ಭಾರತ ಮಾತಾ ಕಿ ಜೈ ಅನ್ನೋದನ್ನ ಕೇಳಿದ್ದೀನಿ. ಹಾ, ಹಾ. ಭಾರತ ಜನತಾ ಕಿ ಜೈ ಅಂತ ಇದ್ರಲ್ಲ, ಯಾಕೆ? ಹಾ, ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ ನೀನು ಇವಾಗ. ಹಾ. ಈಗ ಹಾ. ಭಾರತ್ ಮಾತಾ ಕಿ ಜೈ, ಜೈ, ಪಿತಾ ಕಿ ಜೈ, ಜೈ ಅನ್ನೋದೆಲ್ಲವೂ ಕೂಡ ಅವರ ಭಾವನಾತ್ಮಕ ವಿಚಾರ. ಹೌದು. ಈಗ ಭಾರತ ಅಂದ್ರೆ ಹಾ. ಮಾತಾನ ಪಿತಾನ ಡೋಟ್ ಗುರುಗಳ ಅಲ್ವಾ? ಹಾ. ಅದು ಭಾವನಾತ್ಮಕ ವಿಚಾರ. ಹಾ. ಅದನ್ನ ಪಕ್ಕಕ್ಕಿಟ್ಟು ಹೇಳೋದಾದ್ರೆ ಇದ್ರೆ? ತೆಲುಗಿನ ಒಬ್ಬ ಮಹಾಕವಿ ಏನ್ ಹೇಳಿದನಂದ್ರೆ, ಏನ್ ಹೇಳಿದ್ರು? ಭಾರತ ಮಂಟೆ ಮಟ್ಟಿ ಕಾದುರಾ. ಭಾರತ ಮಂಟೆ ಮಟ್ಟಿ ಕಾದುರಾ. ಅಂದ್ರೆ ಭಾರತ ಅಂದ್ರೆ ಬರೀ ಮಣ್ಣಲ್ವಂತೆ, ಮತ್ತೆ? ಭಾರತ ಮಂಟೆ ಮನುಷ್ಯಲು. ಮನುಷ್ಯಲು. ಅದಕ್ಕೆ ಜನತೆಗೆ ಜೈ ಎಂದಿತ್ತು. ದೇಶವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು, ದೇಶವೆಂದರೆ ದೇಶದ ಜನರು ತುಳಿದು ದೇಶವ ಕಟ್ಟೋರು. ಹೊಲದಲ್ಲಿ ಅಣ್ಣ ಬೆಳೆಯುವವರು, ಕಾರ್ಖಾನೆಗಳಲ್ಲಿ ದುಡಿಯುವವರು, ಹೊಲದಲ್ಲಿ ಅನ್ನ ಬೆಳೆಯುವವರು, ಕಾರ್ಖಾನೆಗಳಲ್ಲಿ ದುಡಿಯುವವರು, ಕಡಿಯಲ್ಲಿ ಕಾವಲು ಕಾಯುವವರು, ಬೀದಿ ಸ್ವಚ್ಛ ಮಾಡಿಡುವವರು, ಕಡೆಯಲ್ಲಿ ಕಾವಲು ಕಾಯುವವರು, ಬೀದಿ ಸ್ವಚ್ಛ ಮಾಡಿಡುವವರು, ಮಕ್ಕಳ ಪಾಲನೆ ಮಾಡೋರು, ಅನ್ನ ಬೇಯಿಸಿ ಬಡಿಸೋರು, ಮಕ್ಕಳ ಪಾಲನೆ ಮಾಡೋರು, ಅನ್ನ ಬೇಯಿಸಿ ಬಡಿಸೋರು. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ
ಕಥಾ ಈಗ ಆ. ಅನಾದಿ ಕಾಲದಿಂದಲೂ ಕೂಡ ಹೌದು. ನಮ್ಮ ರಾಜರಾಣಿ ಕಥೆನೇ ಕೇಳ್ತಾ ಇತ್ತು. ಹೌದು ಗುರುಗಳೇ, ಆಯ್ತಾ ಆ. ನಮ್ ಕಥೆಗಳೇ ನಮ್ ಮರ್ತೋದ್ವು ಬರ್ತೋದ್ವಿ. ಅಲ್ವಾ ಆ. ನಾವೆಲ್ಲರೂ ಕೂಡ ರಾಜರಾಣಿಯರ ಕತೆ ಸಾಕಾಗಿ ಸಾಕಾಗಿ? ನಮ್ಮ ಕಥೆಗಳು ನಾವ್ ಹೇಳ್ಬೇಕಪ್ಪ. ಹೇಳ್ಬೇಕು. ನಮ್ಮ ಒಂದ್ ಕತೆ ಇದೆ, ಏನ್ ಗುರುಗಳೇ? ದೇಶದ ಸ್ವತಂತ್ರ ಸ್ವತಂತ್ರ ಸಾರ್ವಭೌಮ ದೇಶ. ಸ್ವತಂತ್ರ ಭಾರತ ದೇಶ. ಈ ದೇಶದಲ್ಲಿ ಈ ದೇಶದಲ್ಲಿ ಒಳ್ಳೆ ಕಾಲಗಳು ಒಳ್ಳೆ ಕಾಳುಗಳು ಬಂದಾವೆಂಬ ಭರವಸೆಯೇ ಬತ್ತಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ಒಂದು ದೇಶವಾದ ಕಥೆಯನ್ನು ಹೇಳ್ಬೇಕು. ದೇಶದ ವ್ಯವಸ್ಥೆ ಕಥೆಯನ್ನು ಹೇಳ್ಬೇಕು. ಅನಾದಿ ಕಾಲದ ರಾಜರಾಣಿಯರ ಕತೆ ಕೇಳಿ 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 ಸಾಕಾಗೋಗಿದೆ. ರಾಜರಾಣಿಯರ ಕಥೆಯು ಸಾಕು, ಹೇಗಿತ್ತು ಜನರ ಬದುಕು. ರಾಜರಾಣಿಯರ ಕಥೆಯು ಸಾಕು, ಹೇಗಿತ್ತು ಜನರ ಬದುಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು, ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು. ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು. ಜನರ ಕಥೆಯನ್ನು ಕೇಳಬೇಕು. ಹೌದು. ನಮ್ ತಾತನ್ ಕೇಳ್ತಿದ್ದೆ, ಕೇಳು. ತಾತ ಒಂದ್ ಕತೆ ಹೇಳು ಅಂದ್ರೆ ಹಾ. ನಮ್ ತಾತನ ಏನ್ ಹೇಳೋನು, ಏನ್ ಹೇಳು? ಒಂದಾನೊಂದಲ್ಕ ರಾಜನಿದ್ನಂತೆ, ಹಾ. ಆ ರಾಜನ್ಗೆ 7 ಜನ ಹೆಂಡ್ತಿರಂತೆ ಅಂತ ಹೇಳೋನು. ಹೌದು ಗುರು. ಅಜ್ಜಿ ಒಂದ್ ಕತೆ ಹೇಳು ಅಂತ ಹೇಳ್ದೆ. ಅಂದ್ರೆ ಅವಾಗ ಅಜ್ಜಿ ಕೂಡ ಒಂದ್ ಕತೆ ಹೇಳೋಳು. ಯಾವ್ದು? ಒಂದಾನೊಂದ್ ಕಾಲದಲ್ಲಿ ರಾಜನಿದ್ನಂತೆ, ಆ ರಾಜನ್ಗೆ 7 ಕುದುರೆಗಳಿದ್ವಂತೆ ಅಂತ. ಹೌದು. ಆದ್ರೆ ಹಾ. ನಮ್ ಕತೆಗಳು ಯಾರು ಹೇಳೋರು? ಯಾರು ಹೇಳೋರು? ರಾಜ ಅಲ್ಲೋದ, ಕೋಟೆ ಗೆದ್ದ, ಬತ್ಲ ಗೆದ್ದ, ರಾಣಿನ್ ಗೆದ್ದ, ರಾಜನ್ ಗೆದ್ದ, ಅಲ್ಲಿ ಮೂಸ್ತಾ ಇಲ್ಲಿ ಊಸ್ತಾ. ಕೇಳಿ 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 ನಮ್ ಕತೆಗಳೇ ಮರ್ತೋಗಿದಾವೆ ಅಲ್ವಾ? ಹೌದು ಗುರುಗಳೇ. ಈಗ ನಿಂಗೆ ಈಗ ಏನಾಗಿದೆ ಅಂತ ನೀನ್ ಕೇಳ್ಬೋದು. ಹೌದು ಗುರುಗಳೇ. ಹಾ. ಈಗ ಏನಾಗಿದೆ ನಮ್ ಜನಕ್ಕೆ ಅಲ್ವಾ? ಹೌದು. ನಾವೆಲ್ಲರೂ ಒಂದು ದೇಶ ಆದಾಗ ನಮ್ಮ ಕರ್ತವ್ಯಗಳೇನು, ಏನು, ನಮ್ಮ ಹಕ್ಕುಗಳೇನು ಏನು ಅನ್ನೋದೆಲ್ಲವನ್ನು ಒಂದು ಗ್ರಂಥದಲ್ಲಿ ಬರ್ಕೊಂಡ್ವಿ. ನಮಗೆ ನಾವೇ ಅರ್ಪಿಸ್ಕೊಂಡ್ವಿ. ಇವತ್ತು ನಾವು ಅದರಿಂದ ಬದುಕ್ತಾ ಇದ್ವಿ. ಯಾವುದಾ ಗ್ರಂಥ? ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿಸೆ ಸಂವಿಧಾನ, ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿಸೆ ಸಂವಿಧಾನ, ಉಳಿಸೆ ಸಂವಿಧಾನ, ಉಳಿಸೆ ಸಂವಿಧಾನ. ಸಂವಿಧಾನ. ಹೌದು. ಈಗ ಹೇಳ್ರಪ್ಪ, ಇಲ್ಲಿ ಕೂತಿರುವಂತಹ ವೀಕ್ಷಣೆ ಮಾಡ್ತಾ ಇರುವಂತವ್ರಲ್ಲಿ ಎಷ್ಟು ಜನ ಸಂವಿಧಾನವನ್ನು ಓದಿದಿರಪ್ಪ? ಗುರುಗಳೇ, ಪೂರ್ತಿ ಓದಿದ್ಯಾ? ಇಲ್ಲ ಗುರುಗಳೇ. ಗುರುಗಳೇ, ಯಾಕೋ ನೋಡಿದ್ರೆ ಸಂವಿಧಾನ ಓದಿರೋರ್ದಿರ್ಲಿ, ನೋಡಿ ಕೂಡ ಇಲ್ಲ ಗುರುಗಳೇ. ಇವರೆಲ್ಲ ನೋಡಿರೋದು ಕಡಿಮೆ ಇಲ್ಲ ಅಂತಲ್ಲ, ನೋಡಿರೋದು ಕಡಿಮೆ. ಹೌದು ಗುರುಗಳೇ. ಅಲ್ವಾ? ಆದ್ರೆ ಭಾರತೀಯರಾಗಿ ನಾವು ತಪ್ಪು ಮಾಡಬಾರ್ದು. ಸಂವಿಧಾನವನ್ನು ಓದ್ಕೋಬೇಕು, ಅದರ ವಿಚಾರಗಳನ್ನ ತಿಳ್ಕೋಬೇಕು, ಅದರ ಹಕ್ಕುಗಳ ಕರ್ತವ್ಯಗಳನ್ನ ಅರ್ಥಕೋಬೇಕು, ಅದರಂತೆ ನಾವು ನಡಿಬೇಕು. ಹಾಗಾಗಿ ಸಂವಿಧಾನವನ್ನು ಇವತ್ತೇ ಓದ್ಬಿಡೋಣ ಗುರುಗಳೇ. ಅಷ್ಟು ದೊಡ್ಡ ಗ್ರಂಥವನ್ನು ಇವತ್ತು ಓದಕ್ಕಾಗ್ತದ? ಆಗುತ್ತಾ? ಅದಕ್ಕೆ ಪೂರ್ವ ಪೀಠಿಕೆ, ಪ್ರಿಯಾಂಬಲ್ ಓದುವ ಮೂಲಕ ಇವತ್ತು ಸಂವಿಧಾನ ಓದನ್ನ ಪ್ರಾರಂಭ ಮಾಡೋಣ ಗುರುಗಳೇ. ಈ ಸಂವಿಧಾನವನ್ನ ನಾವೆಲ್ಲರೂ ಎದ್ದು ನಿಂತು ಗೌರವಿಸ್ತಾ ಓದೋಣಪ್ಪ. ಸರಿ ಗುರುಗಳೇ, ಎಲ್ರು ಕೂಡ ಎದ್ದು ನಿಂತ್ಕೋಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು
ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಿಧಿಸಿಕೊಂಡಿದ್ದೇವೆ. ಗುರುಗಳೇ, ಹಾ ಹೇಳಪ್ಪ. ನೀವೇನೋ ಸಂವಿಧಾನದ ಪೀಠೆಯನ್ನ ಓದಿದ್ರೆ, ಹೌದೇ? ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹೇಳ್ಬಿಟ್ರೆ ಹಾ, ಹಾ. ನಮ್ಗೆ ಹೆಂಗ ಅರ್ಥ ಆಗೋದು? ಏನಪ್ಪ ಇವಾಗ ನಿನ್ ಡೌಟ್ ಕೇಳಪ್ಪ. ನನ್ಗೆ ಡೌಟ್ ಗುರುಗಳೇ. ಹಾ ಸ್ವತಂತ್ರ ಸಾರ್ವಭೌಮ ದೇಶ ಅಂದ್ರೆ ಏನು ಗುರುಗಳೇ? ಸ್ವತಂತ್ರ ಸಾರ್ವಭೌಮ ದೇಶ ಪ್ರಿಯಾಂಬಲಿನ ಮೊದಲನೇ ಸಾಲು. ಹಾ. ನಮ್ಮ ದೇಶವನ್ನ ಪರಕೀರಿ ಯಾರೋ ಬಂದು ಆಳುವಂತಿಲ್ಲ, ಮತ್ತೆ ಈ ದೇಶದ ಪ್ರಜೆಗಳೇ ಆಳ್ವಿಕೆ ಮಾಡುವಂತದ್ದು. ಗುರುಗಳೇ, ಹಾ ಪ್ರಜಾಪ್ರಭುತ್ವ ಅಂದ್ರೆ ಅಷ್ಟು ಗೊತ್ತಿಲ್ವಾ ನಿನ್ಗೆ? ಇಲ್ಲ ಗುರುಗಳೇ. ನೋಡ್ ನಮ್ ಸಭಿಕರೇ ಹೇಳ್ತಾರೆ, ಏನ್ರಪ್ಪ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವುದೇ ಪ್ರಜಾಪ್ರಭುತ್ವ. ಸಮಾಜವಾದಿ ದೇಶ ಅಂದ್ರೆ ಏನು ಗುರುಗಳೇ? ಸಮಾಜವಾದಿ ದೇಶ ಅಂದ್ರೆ ಹಾ. ಎಲ್ಲರೂ ದುಡಿಬೇಕು, ಹಾ. ಎಲ್ಲರೂ ತಿನ್ಬೇಕು. ಸಮತೆ ಸಮಾನತೆ ಅಂದ್ರೆ ಇಲ್ಲಿ ಸರ್ವರಿಗೂ ಸಮ ಪಾಲು, ಹಾ. ಸರ್ವರಿಗೂ ಸಮಬಾಳು. ಸಹೋ- ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ.